ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವರು ತನಿಖೆ ಮಾಡೋದೇ ಸಾಕಾಗಿದೆ. NIA ಮಾಡಬೇಕಾಗಿರೋದು ಭಯೋತ್ಪಾದಕರ ವಿಚಾರಗಳಿದ್ದಾಗ ಮಾತ್ರ. ರಾಷ್ಟ್ರದ ಗಡಿಯಲ್ಲಿ ಭಯೋತ್ಪಾದನೆ ಇದ್ದಾಗ ಅಥವಾ ಯಾರಾದರೂ ರಾಷ್ಟ್ರದ್ರೋಹ ಕೆಲಸ ಮಾಡುವಾಗ NIA ಅವರು ತನಿಖೆ ಮಾಡಬೇಕು. ಇವರು ರಾಜಕಾರಣಿಗಳ ಮೇಲೂ NIA, ರೌಡಿಗಳ ಮೇಲೂ ವಿಚಾರ ಬಂದಾಗಲೂ NIA, ಇವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ NIA ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತಾರೆ. ನಾಳೆ ದಿನ ಯಾರ್ಯಾರು ಕೊಲೆ ಮಾಡಿರ್ತಾರೆ, ಕ್ರಿಮಿನಲ್ ರೆಕಾರ್ಡ್ ಇರೋರು, ಅವ್ರಿಗೆಲ್ಲ NIA ತನಿಖೆ ಮಾಡಿಸ್ಕೊಂಡು ಹೋದ್ರೆ ಅದಕ್ಕೆ ಗೌರವ ಏನಿರುತ್ತೆ? ಸ್ಥಳೀಯವಾಗಿರ್ತಕ್ಕಂಥ ಗೃಹ ಸಚಿವರಾದ ಗೃಹ ಇಲಾಖೆಗೆ ಏನು ಗೌರವ ಬಂದಂಗಾಗಿದೆ? ಬಿಜೆಪಿ ಹೇಳ್ತಿರೋದು ಇಲ್ಲಿನ ಸರ್ಕಾರ ಪ್ರಭಾವ ಬೀರುತ್ತೆ, ಯಾವುದೇ ತನಿಖೆ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಲ್ಲ, ಅದಕ್ಕೋಸ್ಕರ ನಾವು ಡಿಮ್ಯಾಂಡ್ ಮಾಡ್ತೀವಿ. ಈಗ ಸತ್ಯಾಸತ್ಯ ಬರಬೇಕಾದ್ರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಅದಕ್ಕೆ ವಿನಾಯಕ ಬಾಳಿಯನ್ನ ನಾವು ವಿಚಾರ ಹೇಳಿದ್ದು. ನಮೋ ಬ್ರಿಗೇಡ್ನ ಅಧ್ಯಕ್ಷ ನರೇಶ್ ಶೆನೈನ ಯಾಕೆ ಹೊರಗಡೆ ಬಿಟ್ಟಿದ್ದಾರೆ ಅದನ್ನ ಮೊದಲು NIA ತನಿಖೆ ಮಾಡಲಿ. ವಿನಾಯಕ ಬಾಳಿಗ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತ, ಅದನ್ನ ತನಿಖೆ ಮಾಡ್ಬಿಟ್ಟು ಆಮೇಲೆ ಬೇರೆಯವ್ರು ತನಿಖೆ ಮಾಡಲಿ. ಸ್ವತಃ ಇವ್ರ ಸರ್ಕಾರ ಇದ್ರೆ 5 ವರ್ಷ ಅವ್ರಿಗೆ ಏನು ನ್ಯಾಯ ಸಿಕ್ಕಲಿಲ್ಲ. ಅವರು ಎಲ್ಲಾ ಬಾಗಿಲಲ್ಲೂ ಓಡಾಡ್ತಾ ಇದ್ದಾರೆ, ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ. ಕೋರ್ಟಲ್ಲಿ ಇದೆ. ಈಗ ಕೋರ್ಟಲ್ಲೂ ಕೂಡ ಕೆಲವು ಸಂಘಿಗಳಿರೋದ್ರಿಂದ ಭಾರಿ ಕಷ್ಟ ಆಗ್ತಾ ಇದೆ.